ನಾವಿವತ್ತು ನಮ್ಮ ಶಾಪ್ಗೆ ಈ ಪ್ರಿಂಟರ್ ತಂದಿದ್ದು. ಇದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ವಿ. ಫಸ್ಟು ಒಂದೆರಡು ಕಾರ್ಟ್ರೇಜ್ ಬರುತ್ತೆ. ಆ ಕಾರ್ಟ್ರೇಜಲ್ಲಿ ಬಿ ಆ್ಯಂಡ್ ಸಿ ಅಂತ ಎರಡಿರುತ್ತೆ. ಆ ಬಿ ಅಥವಾ ಬಿ ಕಾರ್ಟ್ರೇಜ್ ಹಾಕಬೇಕು. ಇನ್ನೊಂದು ಎ ಕಾರ್ಟ್ರೇಜ್ ಅಂತ ಬರುತ್ತೆ. ಸಿ ಕಾರ್ಟ್ರೇಜ್ ಅಂತ. ನೋಡಿ, ಇಲ್ಲಿ ಓಪನ್ ಮಾಡ್ತಾಯಿದ್ದೀವಿ. ಓಪನ್ ಮಾಡಿ ಈ ಥರ ಎರಡು ಸ್ಟಿಕ್ಕರ್ನ ರಿಮೂವ್ ಮಾಡಿ, ಇದು ಸಿ ಕಾರ್ಟ್ರೇಜು, ಸಿಗೆ ಇನ್ಸರ್ಟ್ ಮಾಡಬೇಕು. ಅದನ್ನು ಇನ್ಸರ್ಟ್ ಮಾಡಾದ್ಮೇಲೆ ನೀಟಾಗಿ ನೋಡಿಕೊಂಡು ಪ್ರೆಸ್ ಮಾಡಬೇಕು. ಪ್ರೆಸ್ ಆಗಿ ಲಾಕ್ ಆಗುತ್ತದು. ಸರಿಯಾಗಿ ಕುಂತಿಲ್ಲ, ಅದಕ್ಕೆ ಲಾಕ್ ಆಗಿಲ್ಲ. ಸರಿಯಾಗಿ ನೀಟಾಗಿ ಕೊಂಗಿಸ್ಕೊಂಡು ಲಾಕ್ ಮಾಡಬೇಕು. ಲಾಕ್ ಆಯಿತು. ಆ ಮೇಲ್ಗಡೆ ಅವೆರಡು ಲಾಕ್ ಮಾಡಬೇಕು. ಜೋರಾಗಿ ಪ್ರೆಸ್ ಮಾಡಿದ್ರೆ ಲಾಕ್ ಆಗ್ತವೆ. ಮತ್ತು ಇಂಕ್ ಫಿಲ್ ಮಾಡಬೇಕು. ಈ ಕಡೆ ಬ್ಲ್ಯಾಕ್ ಇರೋದು, ಬ್ಲ್ಯಾಕ್ನ ಫಿಲ್ ಮಾಡ್ತಾಯಿದ್ದೀವಿ. ನೋಡಿ, ಒಂದು ಇಂಕ್ ಬಾಟ್ಲು ಫುಲ್ ಆಗುತ್ತೆ. ಖಾಲಿ ಆದಮೇಲೆ ನಾವು ಎತ್ಕೊಬೇಕು. ಅದೇ ಇದಾಗುತ್ತೆ. ಆಮೇಲೆ ನೆಕ್ಸ್ಟು ಬ್ಲೂ, ಅದನ್ನು ಅದೇ ಥರನೇ ಅಲ್ಲಿ ಸಿ ಅಂತ ಕೊಟ್ಟಿರ್ತಾರೆ ನೋಡಿ, ಆ ಸಿನೇ ಹಾಕಬೇಕು. ಕಲರ್ ಮಿಸ್ಮ್ಯಾಚ್ ಆಗೋಂಗಿಲ್ಲ. ಮಿಸ್ಮ್ಯಾಚ್ ಆದರೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋಗ್ಬೇಕಾಗುತ್ತೆ. ಅದು ಏನು ಕಲರ್ ಮೆನ್ಷನ್ ಮಾಡಿರ್ತಾರೋ ಅದೇ ಕಲರ್ ಹಾಕಬೇಕು. ಅಲ್ಲಿರುತ್ತೆ ನೋಡಿ, YECM ಅಷ್ಟು ಕಲರ್ ಇರುತ್ತೆ. ಅಷ್ಟು ಕಲರ್ಗೆ ಫಿಲ್ ಮಾಡಬೇಕು. ಫಿಲ್ ಮಾಡಿ ಕ್ಲೋಸ್ ಮಾಡಿ